ಇಂದು ರಂಜಾನ್ ಪವಿತ್ರವಾದಂಥ ಹಬ್ಬ ಈದ್ ಉಲ್ ಫಿತರ್. ದೇಶಾದ್ಯಂತ ವಿಶ್ವಾದ್ಯಂತ ಎಲ್ಲ ಜನರು, ಹಿಂದೂ, ಮುಸ್ಲಿಂ, ಸಿಖ್, ಇಸಾಯಿ ಎಲ್ಲ ಧರ್ಮದ ಜನರು ನಾವೆಲ್ಲರೂ ಅಂಥೇಳಿ ವಿಶ್ವಾದ್ಯಂತ ಈ ಹಬ್ಬವನ್ನು ಭಾಳ ಭಕ್ತಿ ಶ್ರದ್ಧೆಯಿಂದ, ಪ್ರೀತಿಯಿಂದ, ಸಾಮರಸ್ಯದಿಂದ, ಕರುಣೆಯಿಂದ ಆಚರಣೆ ಮಾಡುವಂಥ ಹಬ್ಬ. ಸುಮಾರು 1 ತಿಂಗಳು ಮುಸಲ್ಮಾನ್ ಬಾಂಧವರು ಉಪವಾಸದ ವೃತ್ತ ಜೊತೆಗೆ ಆ ಕಠಿಣ ಪರಿಶ್ರಮದೊಂದಿಗೆ ನಾವೆಲ್ಲರೂ ಸಹಭಾವದಿಂದ ಬಾಳೋಣ ಅಂಥೇಳಿ ಆ ಅಲ್ಲಾವಿನ ಆಶೀರ್ವಾದದೊಂದಿಗೆ ಈ ಹಬ್ಬವನ್ನು ಆಚರಣೆ ಮಾಡ್ತೇವೆ. ಕೊನೆ ದಿನದಂದು ನಮ್ಮ ಈದ್ಗಾ ಮೈದಾನದಲ್ಲಿ ಪವಿತ್ರ ನಮಾಜ್ ನಂತರ ಮುಸಲ್ಮಾನ್ ಬಾಂಧವರು, ಅಂಜುಮನ್ ಇಸ್ಲಾಂ ಅಧ್ಯಕ್ಷರು, ಎಲ್ಲ ಪದಾಧಿಕಾರಿಗಳು ಹಾಗೂ ಸಮಾಜದ ಎಲ್ಲರೂ ಗಣ್ಯರು ಸೇರಿ ಮುಸಲ್ಮಾನ್ ಬಾಂಧವರು ಪವಿತ್ರವಾದಂಥ ಜಾಗೃತ ಉತ್ತರ ಕರ್ನಾಟಕದ ಮಠ ಶ್ರೀ ಮೂರ್ಸಾವ್ ಮಠಕ್ಕೆ ಬಂದು ಪೂಜ್ಯರಿಂದ ಆಶೀರ್ವಾದ ಮಾಡಿ, ಪೂಜ್ಯರಿಗೆ ಗೌರವ ಸಲ್ಲಿಸಿ, ಅವ್ರ ಕಡೆಯಿಂದ ಪ್ರಸಾದವನ್ನು ಸ್ವೀಕಾರ ಮಾಡಿ ನಾವೆಲ್ಲರೂ ಪ್ರೀತಿಯಿಂದ, ವಿಶ್ವಾಸದಿಂದ ಹಿಂದೂ ಮುಸ್ಲಿಂ ಬಾಂಧವರು ಈ ಹಬ್ಬವನ್ನು ಆಚರಣೆ ಮಾಡುವಂಥ ಒಂದು ಪರಂಪರೆ, ಒಂದು ದೊಡ್ಡ ಪರಂಪರೆ. ದೇಶಾದ್ಯಂತ ನಾವೆಲ್ಲರೂ ಕೂಡಿ ಮುಂದು ಅಂಥೇಳಿ ಈ ಮೂರ್ಸಾವ್ ಮಠ ಈ ಒಂದು ಒಳ್ಳೆಯ ಪರಂಪರೆಗೆ ನಾಂದಿ ಹಾಡಿದೆ. ಈ ಸಂದರ್ಭದಲ್ಲಿ ಎಲ್ಲ ಯುವಕ ಮಿತ್ರರು, ಎಲ್ಲ ಸಮಾಜದ ಹಿಂದೂ, ಮುಸ್ಲಿಂ, ಸಿಖ್, ಇಸಾಯಿ ಬೇರೆ ಬೇರೆ ಸಮಾಜ ಬಾಂಧವರು ಇಲ್ಲಿ ಸೇರಿ ಮುಸಲ್ಮಾನ್ ಬಾಂಧವರಿಗೆ ಗೌರವವನ್ನು ಸಲ್ಲಿಸಿ, ನೀವು ನಮ್ಮವರು, ನಾವು ನಿಮ್ಮವರು, ನಾವೆಲ್ಲರೂ ಒಂದಾಗಿ ಯಾವುದೇ ಆ ಕೆಟ್ಟ ರಾಜಕೀಯ, ಕೆಟ್ಟ ಮುಖಂಡರ ಮಾತು ಕೇಳಾರ್ದೆ ನಾವೆಲ್ಲರೂ ಒಂದಾಗಿರೋಣ. ಯಾರು ದೇಶದಲ್ಲಿ ಅಶಾಂತಿಯನ್ನು ಹರಡಿಸ್ಬೇಕಂತೇಳಿ ಪ್ರಯತ್ನ ಮಾಡ್ತಾರಲ್ಲ ಅವ್ರಿಗೊಂದು ತಕ್ಕ ಉತ್ತರ ಇದು. ಅದಕ್ಕಾಗಿ ನಾವೆಲ್ಲರೂ ಕೂಡಿ ಬಾಳೋಣ. ಈ ದೇಶ ನಮ್ಮದು, ಈ ಭಾರತ್ ಮಾತೆ ನಮ್ಮದು. ನಾವೆಲ್ಲರೂ ಕೂಡಿ ಹಿಂದೂ, ಮುಸ್ಲಿಂ, ಸಿಖ್, ಇಸಾಯಿ ಹಮ್ ಸಬ್ ಹೈ ಭಾಯಿ ಭಾಯಿ ಅಂತೇಳಿ ಎಲ್ಲರೂ ಕೂಡಿ ಬಾಳುವಂಥ ಒಂದು ಒಳ್ಳೆಯ ಸಂದೇಶ. ಈ ಸಂದರ್ಭದಲ್ಲಿ ಬಂದಂಥ ಎಲ್ಲರಿಗೂ ಪಾರ್ಸ್ಮಲ್ ಜೈನ್ ಇರ್ಬೋದು, ಅರ್ಜುನ್ ಪಾಟೀಲ್ ಇರ್ಬೋದು, ಬಸವರಾಜ್ ಬೆನ್ಕಲ್ ಇರ್ಬೋದು, ನಮ್ಮ ಪ್ರೇಮನಾಥ್ ಚಿಕ್ಕತುಂಬ ಇರ್ಬೋದು, ಎಲ್ಲರೂ ಯುವಕ ಮಿತ್ರರು, ಹಿರಿಯರು, ಹಿಂದಿಸ್ಕಿ ಸಾಹೇಬರು, ಅಲ್ತಾಫ್ ಹಲ್ಲೂರವರು, ಆಮೇಲೆ ಪೊಲೀಸ್ ಇಲಾಖೆಯ ಕಮಿಷನರ್ ಅವರು, ಇಲಾಖೆ ಇನ್ನು ಅಧಿಕಾರಿಗಳು ಎಲ್ಲರೂ ಸಹಕಾರ ಕೊಟ್ಟಾರ. ಅವರೆಲ್ಲರಿಗೂ ಮೂರ್ಸಾವ್ ಮಠದಿಂದ ಹಾಗೂ ಪೂಜ್ಯರ ವತಿಯಿಂದ ಧನ್ಯವಾದ ಹೇಳುತ್ತಾ, ಮತ್ತೊಮ್ಮೆ ನಮ್ಮೆಲ್ಲ ಮಾಧ್ಯಮದ ಮಿತ್ರರು ವರ್ಷ ತಾವು ಆ ನಮಾಜಕ್ಕೆ ಅದಾದಮೇಲೆ ಮೂರ್ಸಾವ್ ಮಠಕ್ಕೆ ಬಂದು ಇದೇನು ಬಾಯಿಚಾರ ಆಯ್ತಲ್ಲ ಭಾಳ ಚೆನ್ನಾಗಿ ಕವರ್ ಮಾಡಿ ಇಡೀ ಸಮಾಜಕ್ಕೆ ಬಿತ್ತರಿಸುವಂಥ ಕೆಲಸ ಮಾಡತ್ತೀರಿ. ಅದಕ್ಕೆ ನಿಮಗೂ ಮತ್ತೊಮ್ಮೆ ಶುಭಾಶಯಗಳು ಹಾಗೂ ಧನ್ಯವಾದಗಳು. ನಿಮ್ಮ ಹೆಸರು? ಸದಾನಂದ್ ದಂಗ್ನವರ್.